ಇದೆ ತಯಾರಿ ಮತ್ತು ಎಲ್ಲೆಲ್ಲಿ ಪ್ಲೇಸ್ ಫೈನಲ್ ಆಗಿದೆಯಾ? ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರನವರ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆಯನ್ನು ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಅಂದ್ಕೊಂಡಿದ್ದೀವಿ. ಲಿಂಗಸೂರಿನಿಂದ ಶುರು ಮಾಡಿ ಅದಾದ ನಂತರ ಮಸ್ಕಿ, ಸಿಂಧೂರು, ಕಾರಟಗಿ, ಗಂಗಾವತಿ, ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಒಳಗಂಟೆ ಸೊನ್ನೂರಿನ ಕುಡಿತಿನಿ, ಬಳ್ಳಾರಿಯಲ್ಲಿ ಸಮಾರೋಪವನ್ನು ಮಾಡಲಾಗುವುದು. ತಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಪಾದಯಾತ್ರೆ ಕುರಿತು ಇವಾಗ ಪೂರ್ವಭಾವಿ ಸಭೆಯಿಂದ ನಾವೆಲ್ಲ ಪಕ್ಷದ ಮುಖಂಡರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ಜೊತೆಯಲ್ಲಿ ಮತ್ತು ನಮ್ಮ ಪದಾಧಿಕಾರಿಗಳ ಜೊತೆ ಈಗ ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ವಿ. ಈ ಒಂದು ಪಾದಯಾತ್ರೆ ನಿಮಗೆ ಗೊತ್ತಿರುವ ಹಾಗೆ ನಾಗೇಂದ್ರ ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಅದರ ಜೊತೆಗೆ ಏನು ಗೃಹಲಕ್ಷ್ಮಿಯಿಂದ 5,000 ಕೋಟಿಯನ್ನು ಲೂಟಿ ಮಾಡಿದರೆ ಅದ್ರ ಲೆಕ್ಕ ಕೊಡುವಂತ ಕೆಲಸ ಆಗಬೇಕು. ಇನ್ನು ಉಳಿದಂತೆ ಏನು ಅನೇಕ ರಾಜ್ಯ ಸರ್ಕಾರದ ಹಗರಣಗಳೆಲ್ಲ ಇದಾವೆ. ಒಂದು ರೈತರ ಸಮಸ್ಯೆ ಆಗಿರ್ಬೋದು, SCP TSP ಹಣವನ್ನು ದುರುಪಯೋಗ ಮಾಡಿಕೊಂಡಿರ್ಬೋದು. ಇವತ್ತು ಎಲ್ಲದಕ್ಕಿಂತ ಅತಿ ಮುಖ್ಯವಾಗಿ ಏನು ನಮ್ಮ ಭಾರತೀಯ ಜನತಾ ಪಕ್ಷ ಮೀಸಲಾತಿಯನ್ನು ಏರಿಕೆ ಮಾಡಿದ್ರು, ಪರಿಶಿಷ್ಟ ಪಂಗಡವನ್ನ 3ರಿಂದ 7% ಏರಿಕೆ ಮಾಡಿದ್ರು. ಅದೇ ರೀತಿ SC ಮೀಸಲಾತಿನ 15ರಿಂದ 17%ಗೆ ಮೀಸಲಾತಿ ಏರಿಕೆ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಬಂದು ಏಕಾಏಕಿ ಆ ಮೀಸಲಾತಿಯನ್ನು ಇಳಿಕೆ ಮಾಡುವಂತ ಕೆಲಸ ಮಾಡಿದ್ರು. ಅದರ ವಿರುದ್ಧವಾಗಿ ಬೃಹತ್ ಪಾದಯಾತ್ರೆಯನ್ನ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಪಕ್ಷದ ಎಲ್ಲಾ ಕೋರ್ ಕಮಿಟಿ ಸದಸ್ಯರ ನೇತೃತ್ವದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಯಾವ ರೀತಿ ಸಾಗುತ್ತೆ? ಯಾಕಂದ್ರೆ ಎಷ್ಟು ವಿಧಾನಸಭಾ ಕ್ಷೇತ್ರಗಳು ಕವರ್ ಆಗುತ್ತೆ, ಜೊತೆಯಲ್ಲಿ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಇದು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪಕ್ಷವನ್ನು ಬಲಪಡಿಸುವಂತ ನಿಟ್ಟಿನಲ್ಲಿ ಕೂಡ ಆಗ್ತಾ ಇದೆ ಅನ್ನೋದು ನಿಜಾನ ಹೇಳಿ? ಅಲ್ಲ, ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಕಾಂಗ್ರೆಸ್ ಸರ್ಕಾರ ಮೂಲ ಗುಂಪಾಗಿದೆ. ನಮ್ಮ ಅಖಂಡ ಕರ್ನಾಟಕ ಜಿಲ್ಲೆಯ ಜನತೆಯಲ್ಲಿ ಭಾರತೀಯ ಜನತಾ ಪಕ್ಷದ ಬಗ್ಗೆ ಒಲವು ಮತ್ತು ಅನುಕಂಪ ವ್ಯಕ್ತವಾಗಿದೆ. ಯಾಕಂದ್ರೆ ಹಿಂದೆ ಯಡಿಯೂರಪ್ಪನವರಾಗಿರ್ಬೋದು, ಬೊಮ್ಮಾಯಿ ಸಾಹೇಬರಾಗಿರ್ಬೋದು ಅನೇಕ ಜನಪ್ರಯೋಜನಗಳನ್ನ ಮಾಡಿದ್ರು. ಆದ್ರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗ್ಲೂ ಬರೀ ದಿನ ಬೆಳಕಾದ್ರೆ ಬರೀ ಹಗರಣಗಳು, ಬರೀ ಕಮಿಷನ್ ದಂಧೆಗಳು, ಇವತ್ತು ಬರೀ ಜಾತಿ ವಿಷ ಬೀಜ ಅಂತ ಕೆಲಸ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ತಾನೇ ಮೂಲ ಗುಂಪಾಗ್ತಿದೆ. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಯಾಕೆ ಈ ಒಂದು ಪಾದಯಾತ್ರೆ ಅಂತಂದ್ರೆ, ರಾಯಚೂರಿಂದ ಬಳ್ಳಾರಿ ಮಾಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ಅಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯ, SC ಸಮುದಾಯ ಮತ್ತು ಎಲ್ಲಾ ಸಮುದಾಯದವರಲ್ಲಿ ಸ್ವಲ್ಪ ಹೆಚ್ಚಿಗೆ ಇರೋದ್ರಿಂದ, ಅಲ್ಲಿ ಇವತ್ತು OBC ಕೂಡ ಹೆಚ್ಚಿಗೆ ಇರೋದ್ರಿಂದ ಇವತ್ತು ಸಮಾಜದ ಬಾಂಧವರಲ್ಲಿ ಒಂದು ಜಾಗೃತಿ ಮೂಡಿಸಲು ಇವತ್ತು ಕಲ್ಯಾಣ ಕರ್ನಾಟಕ ಬಹಳ ಹಿಂದುಳಿದಿರ್ತಕ್ಕಂಥ ಪ್ರದೇಶವಾಗಿದೆ. ಹಾಗಾಗಿ ಆ ಒಂದು ಆಯ್ಕೆ ಮಾಡಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ ಆ ಭಾಗದ ಜನರ ಒತ್ತಾಸೆಯ ಮೇರೆಗೆ ನಾವು ಅಲ್ಲಿ ಪಾದಯಾತ್ರೆನ ಇಟ್ಕೊಂಡ್ವಿ. ಬರೀ ನಾಗೇಂದ್ರ ಒಂದೇ ಅಂತಂದೇಳಿ ಅಂತ ನಾವು ಹೇಳ್ತಲ್ಲ. ನಮಗೆ ನಾಗೇಂದ್ರ ರಾಜೀನಾಮೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಮೀಸಲಾತಿಯನ್ನ ಏರಿಕೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಅದರ ಜೊತೆಗೆ ರಾಜ್ಯ ಸರ್ಕಾರದ ಏನು ಅನೇಕ ಸಮಸ್ಯೆಗಳನ್ನ ನಾವು ವಿರೋಧ ಮಾಡಿ ಇವತ್ತು ಜನರಿಗೆ ಕಣ್ತರಿಸುವಂತ ಕೆಲಸ ನಾವು ಮಾಡ್ತೇವೆ. ಇದು ನಾಗೇಂದ್ರ ರಾಜೀನಾಮೆ ಪಾದಯಾತ್ರೆ ಒಂದ್ ವೇಳೆ ರಾಜೀನಾಮೆ ಕೊಟ್ಟಿದ್ದೆ ನಿಜವಾದ್ರೆ ಇವತ್ತು ಮೋಸ್ಟ್ಲಿ ಕೊಡ್ಬೋದು. ಅದಾದ ನಂತರ ನಮ್ಮ ರಾಜ್ಯಾಧ್ಯಕ್ಷರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು 5,000 ಕೋಟಿ, ಆಮೇಲೆ ಗೃಹಲಕ್ಷ್ಮಿ ಕೂಡ 5,000 ಕೋಟಿ ಕೂಡ ಲೆಕ್ಕ ನಾವು ಕೇಳ್ತಾ ಇದ್ವಿ. ಹಿಂದೆ ಕೂಡ ನಾವು ಹೇಳ್ತಾ ಬಂದಿದ್ವಿ. ನಮ್ಮ ರಾಜ್ಯಾಧ್ಯಕ್ಷರು ಅಂತಿಮವಾಗಿ ಏನು ನಿರ್ಣಯ ಅಂತಾರೆ ಅದಕ್ಕೆ ನಾವು ಬದ್ಧವಾಗಿ. ಈಗ ಪ್ರಮುಖವಾಗಿ ನೋಡೋದಾದ್ರೆ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ ಅನ್ನೋಂಥದ್ದು ಕೆಲವಷ್ಟು ಹೇಳುತ್ತೆ. ಇನ್ನೊಂದು ಕಡೆ ಖರ್ಗೆ ಅವರು ಇಲ್ಲ, ಆ ತರದ ಅವಶ್ಯಕತೆ ಇಲ್ಲ ಅನ್ನೋ ತರ ರೀತಿಯಲ್ಲಿದೆ. ಕಾಂಗ್ರೆಸ್ನಲ್ಲಿ 2 ರೀತಿಯಾದಂಥ ದ್ವಂದ್ವ ನೀತಿ ಇದೆ. ಸೊ BJP ಯಾವ ರೀತಿಯಾಗಿ ನೋಡುತ್ತೆ ಇದನ್ನ? ಅಲ್ಲ, ನಾವು ಯಾವುದೇ ಕಾರಣಕ್ಕೂ ಪಾದಯಾತ್ರೆ, ನನ್ನ ತಿಳಿದಿರೋ ಮಾಹಿತಿ ಪ್ರಕಾರ ಪಾದಯಾತ್ರೆ ನಿಂದ ಸರಿಯುವ ಪ್ರಶ್ನೆನೇ ಇಲ್ಲ. ಒಂದು, ನಾಗೇಂದ್ರ ರಾಜೀನಾಮೆ ಕೊಡ್ಲೇಬೇಕು. ಅದೇ ರೀತಿ ಮೀಸಲಾತಿಯನ್ನು ಏನು ಇಳಿಕೆ ಮಾಡೋದು ಅದನ್ನ ಅವರು ಈ ಸರ್ಕಾರ ಈ ಕೂಡಲೇ ಏನು ಕೋರ್ಟಲ್ಲಿ ಏನು ಒಂದು ಸರಿಯಾಗಿ ಒಬ್ಬ ಅಡ್ವೊಕೇಟ್ ಕೂಡ ಇವರು ನೇಮಿಸೋದಂತ ಕೆಲಸ ಕೂಡ ಸರಿಯಾಗಿ ಮಾಡಿಲ್ಲ. ಆ ರೀತಿ ಎಲ್ಲ ನಾವು ಯೋಚನೆಗಳನ್ನು ಮಾಡೇ ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಪಾದಯಾತ್ರೆಯನ್ನು ಮಾಡೇ ಮಾಡ್ತೀವಿ ಅಂತಂದು ಹೇಳಿ ಹಿಂದೆನೂ ಕೂಡ ಹೇಳಿದ್ರು, ಈಗ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀವಿ.